ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೋದ್ರಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾರ್ಮಿಕ ಕಾರ್ಡ್ ಸ್ಕಾಲರ್ಶಿಪ್ ಅಥವಾ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಯಾವ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಅಧಿಸೂಚನೆ ಯಾವ್ದು ಕೊಟ್ಟಿದ್ದಾರೆ, ಏನು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ 2023-24ನೇ ಸಾಲಿನ ಏನೀಗ ಹೊಸದಾಗಿ ಅರ್ಜಿ ಕರೆದಿದ್ದಾರೆ ಕಾರ್ಮಿಕ ಕಾರ್ಡ್ ಅಥವಾ ಏನು ಸ್ಕಾಲರ್ಶಿಪ್ ಅಂತ ಕೇಳ್ತೀವಿ, ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಏನಪ್ಪ ಅಂದ್ರೆ ಸಹಾಯಧನ ಅಂತ ಏನಿದೆಯಲ್ಲ, ಸೊ ಅದನ್ನು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಡೌಟ್ ಇತ್ತು. ಸೊ ಅದನ್ನು ನಾವು ಕ್ಲಾರಿಫಿಕೇಷನ್ ಕೂಡ ಕೇಳಿದಾಗ ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಮತ್ತು ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ನೋಡಿ ಫ್ರೆಂಡ್ಸ್, ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಅರ್ಜಿ ಅಂತ ಏನಿದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಸೊ ಆಟೋಮೆಟಿಕ್ಲಿ ಒಂದು ಅಫಿಷಿಯಲ್ ಆಗಿರ್ತಕ್ಕಂಥ ಮಾಹಿತಿ ಕೂಡ ಬಂದಿದೆ. ಸೊ ಅದರ ಪ್ರಕಾರ ಏನಪ್ಪ ಅಂದರೆ, ಈಗ ಕರ್ನಾಟಕ ಕಟ್ಟಡ ಮತ್ತು ಇತರ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಂದು ಹೊಸ ವೆಬ್ಸೈಟ್ನ ಕೂಡ ಕೊಟ್ಟಿದೆ. ಸೊ ಅಲ್ಲಿ ಹೋಗಿ ಮಾತ್ರ ಅರ್ಜಿನ ಸಲ್ಲಿಸಬೇಕು ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ನಿಮಗೆ ತಿಳಿದ್ರೆ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಕರ್ನಾಟಕ ಕಟ್ಟಡ ಇತರ ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನೀಡಿರ್ತಕ್ಕಂಥ ಒಂದು ವೆಬ್ಸೈಟ್ನ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ಕೊಡ್ತಾ ಹೋಗ್ತೀನಿ ನಾನು. ಸೊ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಮೇ 31, 2024 ಒಳಗಾಗಿ ಹೋಗಿ ಅರ್ಜಿನ ಕೂಡ ಸಲ್ಲಿಸಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅಧಿಕೃತವಾಗಿ ಒಂದು ವೆಬ್ಸೈಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಹೀಗೆ ಲಾಸ್ಟ್ ಡೇಟ್ ಯಾವಾಗಿದೆ ಏನೋ ಅನ್ನೋದು ಕೂಡ ಇಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟೈಪ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಸೊ ವೆಬ್ಸೈಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಮೇ 31, 2024ನೇ ತಾರೀಕಿನವರೆಗೂ ಕೂಡ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಅರ್ಜಿನ ಯಾರ್ಯಾರು ಸಲ್ಲಿಸ್ಬೋದು. ಸೊ ನೋಡಿ ಅಧಿಕೃತವಾಗಿ ವೆಬ್ಸೈಟ್ ಕೂಡ ಓಪನ್ ಆಗಿದೆ. ಸೊ ವೆಬ್ಸೈಟ್ನಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಮಂಡಳಿ 2023-24ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಅರ್ಜಿ ಅಂತ ಏನು ಮೆನ್ಷನ್ ಮಾಡಿದಾರಲ್ಲ, ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಮೇ 31, 2024ವರೆಗೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಈಗ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಮಂಡಳಿ 2023-24ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮೊದಲ 2 ಮಕ್ಕಳಿಗೆ ಶಿಕ್ಷಣ ಧನ ಸಹಾಯ ಪಡಲಿಕ್ಕೆ SS ಪೋರ್ಟಲ್ ಮುಖ ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2024ವರೆಗೂ ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗೆ ಅದ್ರ ಜೊತೆಗೆ ಏನಪ್ಪ ಅಂದರೆ, ಹಾಗಾದರೆ ಅರ್ಜಿ ಸಲ್ಲಿಸಲಿಕ್ಕೆ ನಮಗೆ ಈಗ ಮುಂಚೆ ಏನು ನೀಡ್ತಾ ಇದ್ರು, ಈಗೇನು ಹೊಸದಾಗಿ ಕೊಟ್ಟಿದ್ದಾರೆ ಏನೋ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಕಟ್ಟಡ ಕಾರ್ಮಿಕರ ನೋಂದಣಿ ನವೀಕರಣ ವಿವಿಧ ಯೋಜನಾ ಸೌಲಭ್ಯಗಳನ್ನು ಮಂಡಳಿ ಅಭಿವೃದ್ಧಿಪಡಿಸಿದ ನೂತನ ತಂತ್ರಾಂಶ KBOC www.karnataka.government.in ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವೆಬ್ಸೈಟ್ ಏನು ಹೊಸದಾಗಿ ಬಿಟ್ಟಿದ್ದಾರೆ. ಸೊ 20/2023 ಅಧಿಕೃತವಾಗಿ ಇದನ್ನು ಸಾರ್ವಜನಿಕ ಕ್ರಮಕ್ಕೆ ಕೂಡ ತೋರಿಸಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ, ಯಾವುದೇ ಒಂದು ಕರ್ನಾಟಕ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಮಂಡಳಿಯ ಯೋಜನಾ ಸೌಲಭ್ಯಗಳನ್ನು ಅರ್ಜಿಗಳನ್ನ ಸೇವಾ ತಂತ್ರಾಂಶ ಮುಖಾಂತರ ಸ್ವೀಕರಿಸಲಾಗುತ್ತಿತ್ತು. ಸದರಿ ಅರ್ಜಿಗಳನ್ನು ಕಾರ್ಮಿಕ ನಿರೀಕ್ಷಕರು, ಹಿರಿಯ ಕಾರ್ಮಿಕ ನಿರೀಕ್ಷಕರು ಮತ್ತು ಕಾರ್ಮಿಕ ಅಧಿಕಾರಿಗಳು ಸೊ ಇವರೆಲ್ಲನೂ ಕೂಡ ಸೇವಾ ತಂತ್ರಾಂಶ ಮುಖಾಂತರ ನಮ್ಮನ್ನು ನೀಡಿರುತ್ತಾರೆ. ಉಲ್ಲೇಖದ ಅನ್ವಯ ಏನಪ್ಪ ಅಂದರೆ, ಮಂಡಳಿ ನೂತನ ತಂತ್ರಾಂಶವನ್ನು ದಿನಾಂಕ 2/8/2023 ಆಗಸ್ಟ್ 2, 2023ರಿಂದಲೇ ಅನ್ವಯವಾಗುವಂತೆ ಬೆಂಗಳೂರು ನಗರ, ಬಾಗಲಕೋಟೆ ಜಿಲ್ಲೆಗಳಿಗೆ ಪೈಲಟ್ ಮೋಡ್ ಮೂಲಕ ಚಾಲನೆ ಮಾಡಲಾಗಿತ್ತು. ಅಂದರೆ ಇವೆರಡು ಡಿಸ್ಟಿಕ್ಕಿಗೆ ಅಂದರೆ ವೆಬ್ಸೈಟ್ನ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಕೂಡ ಟ್ರಯಲ್ ಮೋಡ್ನಲ್ಲಿ, ಪೈಲಟ್ ಮೋಡ್ ಅಂದರೆ ಟ್ರಯಲ್ ಮೋಡ್ನಲ್ಲಿ ಕೊಟ್ಟಿದ್ದು. ಮುಂದುವರಿದು 17/10/2023ರಿಂದ ನೂತನ ತಂತ್ರಾಂಶವನ್ನು ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದ್ದು, ಸೇವಾ ತಂತ್ರಾಂಶ ಮುಖಾಂತರ ಸ್ವೀಕೃತಗೊಳ್ಳುವ ಕಟ್ಟಡ ಕಾರ್ಮಿಕರ ನೋಂದಣಿ ನವೀಕರಣ ವಿವಿಧ ಯೋಜನಾ ಸೌಲಭ್ಯಗಳಿಗಾಗಿ ಸ್ವೀಕೃತವಾಗುವ ಅರ್ಜಿಗಳನ್ನು ಆಟೋ ರೀಡೈರೆಕ್ಟ್ ಮೂಲಕ ನೇರವಾಗಿ ಮಂಡಳಿಯ ನೂತನ ತಂತ್ರಾಂಶಕ್ಕೆ ಲಿಂಕ್ ಮಾಡಲಾಗಿರುತ್ತದೆ. ಆದ್ದರಿಂದ ಸಾರ್ವಜನಿಕರು ಮಂಡಳಿಯ ನೂತನ ತಂತ್ರಾಂಶಕ್ಕೆ ಯಾವುದೇ ತಾಂತ್ರಿಕ ತೊಂದರೆ ಉದ್ಭವಿಸಿದಲ್ಲಿ ಕಾರ್ಮಿಕ ಇಲಾಖೆ ಈ ಕೆಳಕಂಡ ಹೆಲ್ಪ್ಲೈನಿಗೆ ಕೂಡ ಸಂಪರ್ಕ ಮಾಡ್ಕೋಬೋದು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ, ನೂತನ ತಂತ್ರಾಂಶದ ಮುಖಾಂತರ ಕೂಡ ಅರ್ಜಿನ ಸಲ್ಲಿಸುವುದು. ಹಾಗಾದರೆ ಆ ನೂತನ ತಂತ್ರಾಂಶ ವೆಬ್ಸೈಟ್ ಯಾವುದು ಅಂತ ನೋಡಿದ್ರೆ, ಮಂಡಳಿ ನೂತನ ತಂತ್ರಾಂಶ ಬಂದ್ಬಿಟ್ಟು KBOC www.karnataka.government.in ಮುಖಾಂತರ. ಸೊ ಇದಕ್ಕೆ ನೀವು ಅರ್ಜಿನ ಕೂಡ ಡೈರೆಕ್ಟಾಗಿ ಸಲ್ಲಿಸುವುದು. ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಹೋಗಿ ಕೂಡ ಅರ್ಜಿ ಸಲ್ಲಿಸಿದ್ರು ಕೂಡ ನಿಮಗೆ ಇದೇ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಹೋಗಿ ಮಾಡ್ಬೋದು. ನಿಮಗೆ ಒಂದು ವೇಳೆ ಏನಾದ್ರು ತೊಂದರೆಗಳು ಬಂದಂದರೆ ಕಾರ್ಮಿಕ ಇಲಾಖೆ ವಾಟ್ಸಪ್ ಸಂಖ್ಯೆ 9845353214 ಇದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲ ಹೆಲ್ಪ್ಲೈನ್ ನಂಬರ್ 155214 ಕೂಡ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತೇಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಅಧಿಕೃತವಾಗಿ ಸಾರ್ವಜನಿಕ ಗಮನಕ್ಕೆ ಇದನ್ನು ಹೊರಡಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನೀವು ಅರ್ಜಿನ ಸಲ್ಲಿಸೋದಾದರೆ ಏನಪ್ಪ ಅಂದರೆ, ವೆಬ್ಸೈಟ್ನ ಹೇಳಿದ್ನಲ್ಲ, ಸೊ ವೆಬ್ಸೈಟ್ ಅನ್ನೋದನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ
KBO ಇದೇ ಹೊಸ ವೆಬ್ಸೈಟ್ KBOC.www.karnataka.gov ಮುಖಾಂತರ ಅರ್ಜಿನ ಕೂಡ ಸಲ್ಲಿಸ್ಬೋದು. ಇಲ್ಲಿ ಬಂದು ಅರ್ಜಿನ ಕಳಿಸ್ಬೋದು. ಇದೇ ಅರ್ಜಿನ ನೀವು ತಂತ್ರಾಂಶದಲ್ಲಿ ಹೋಗಿ ಮಾಡಿದ್ರು ಕೂಡ ಇದೇ ಅರ್ಜಿ ಕೂಡ ಬರುತ್ತೆ. ಇಲ್ಲಿ ಕೂಡ ನೀವು ಬಂದು ಅಪ್ಲೈ ಕೂಡ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಆಸ್ ಆರ್ ಲಾಗಿನ್ ಅಂತ ಇದೆ. ಸೊ ಇಲ್ಲಿ ಬಂದು ನೀವು ರಿಜಿಸ್ಟರ್ ಆಸ್ ಎ ಲಾಗಿನ್ ಅಂತ ಕೂಡ ಕೊಟ್ಟರೆ ಸಾಕು. ಸೊ ಲಾಗಿನ್ ಬರುತ್ತೆ, ಕ್ಲಿಕ್ ಕೇರ್ ಟು ಡೌನ್ಲೋಡ್ ಅಥವಾ ರಿಜಿಸ್ಟರ್. ಲಾಗಿನ್ ಇತ್ತಂದರೆ ಸೊ ನಿಮ್ಮದು ಏನು ಮೊಬೈಲ್ ಸಂಖ್ಯೆ ಇದೆ ಅದನ್ನು ಮತ್ತು ಅದ್ರ ಜೊತೆಗೆ OTP ಏನು ಬರುತ್ತೆ ಮೊಬೈಲ್ ನಂಬರ್ಗೆ ಅದನ್ನು ಹಾಕಿ ನಂತರ ಲಾಗಿನ್ ಆಗಿ ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಅಂತ ಕ್ಲಿಯರ್ ಕಟ್ಟಾಗಿ ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಕೂಡ ಹೊಡಿಸಿರೋದ್ರಿಂದ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸಾರ್ವಜನಿಕ ಅಧಿಕೃತವಾಗಿ ಇದನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಮುಂದೆ ಯಾವುದೇ ಒಂದು ಕಾರ್ಮಿಕರ ನೋಂದಣಿ ನವೀಕರಣ ವಿವಿಧ ಯೋಜನಾ ಸೌಲಭ್ಯಗಳ ವಿಲೇವಾರಿ ಇತ್ತಂದರೆ ಇದ್ರ ಮುಖಾಂತರ ಮಾತ್ರ ಅದನ್ನು ಅರ್ಜಿ ಸಲ್ಲಿಸಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಯಾರ್ಯಾರು ಲೇಬರ್ ಕಾರ್ಡಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲರೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.